ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಮಂಗಳವಾರ ಬಂದಂಥ ಸಂಕಷ್ಟಹಾರ ಚತುರ್ಥಿ, ಈ ವರ್ಷದ ಸಂಕಷ್ಟಹಾರ ಚತುರ್ಥಿ. ನಾನು ಈ ಪೂಜೆನ ಮಾಡಿದ್ದೆ. ಸಂಕಷ್ಟಹಾರ ಚತುರ್ಥಿ ತುಂಬಾ ಒಳ್ಳೆಯದು ಮಾಡೋದು. ಅದರಲ್ಲಿ ಮಂಗಳವಾರ ಬಂದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ವರ್ಷದಲ್ಲಿ ಒಂದೇ ಬಾರಿ ಮಂಗಳವಾರ ಬರುವಂಥ ಸಂಕಷ್ಟಹಾರ ಚತುರ್ಥಿನ ಮಾಡೋದು 21 ಸಂಕಷ್ಟಹಾರ ಚತುರ್ಥಿ ಪೂಜೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈ ಪೂಜೆನ ಮಾಡ್ತೀನಿ ಯಾವಾಗ್ಲೂ. ಅದರಲ್ಲಿ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಮೋದಕ ಯಾವ ರೀತಿ ಮಾಡೋದು ಅಂತ. ಇನ್ನೇನು ಗಣೇಶ ಚತುರ್ಥಿ ಬಂತಲ್ವ, ಗಣೇಶನ ಹಬ್ಬಕ್ಕೆ ಮತ್ತು ಸಂಕಷ್ಟಹಾರ ಚತುರ್ಥಿ ಪೂಜೆಗೆ ಬೇಕಾಗಿರುವಂಥ ಗಣೇಶನಿಗೆ ಇಷ್ಟವಾಗಿರುವಂಥ ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕರಿದ ಮೋದಕ. ಹಾಗಾದರೆ ಬನ್ನಿ ಯಾವ ರೀತಿ ಮೋದಕ ಮಾಡೋದಂತ ನೋಡೋಣ. ಈಗ ಮೋದಕ ಮಾಡೋದಕ್ಕೆ ನಾನು 1 ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ, ಎಷ್ಟು ಮೋದಕಗಳನ್ನ ಮಾಡ್ತಿರೋ ಅದ್ರ ಮೇಲೆ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಾನು 21 ಮೋದಕ ಮಾಡೋದಕ್ಕೆ 1 ಬೌಲ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಹೆಚ್ಚಾದರೂ ಕೂಡ ಇದರಲ್ಲಿ ನಾವು ಗಣೇಶನಿಗೆ ಪೂರಿ ಮಾಡಿ ಕೂಡ ನೈವೇದ್ಯ ಮಾಡ್ಬೋದು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೀರನ್ನು ಹಾಕಿ. ಒಂದು ಕಾಯಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಸ್ವೀಟ್ಗೆ ಬೇಕಾಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಫ್ರೈ ಮಾಡೋದಕ್ಕೆ. ಇದು ತುಪ್ಪ ಹಾಕಿ ಮೊದಲಿಗೆ ಡ್ರೈ ಫ್ರೂಟ್ಸ್ನ, ನೀವು ಯಾವೆಲ್ಲ ಡ್ರೈ ಫ್ರೂಟ್ಸ್ನ ಬೇಕು ಆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಚಿಕ್ಕದಾಗಿ ಪೀಸಸ್ ಮಾಡಿ ಹಾಕ್ಕೊಳ್ಳಿ. ಈಗ ಹಸಿ ಕೊಬ್ಬರಿನ ಅದರಲ್ಲೇ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ. ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಳಿ. ನೀವು ಹಸಿ ಕೊಬ್ಬರಿ ಬದಲು ಒಣ ಕೊಬ್ಬರಿ ಸಹ ಯೂಸ್ ಮಾಡ್ಬೋದು. ಆದರೆ ಹಸಿ ಕೊಬ್ಬರಿನಲ್ಲಿ ಮಾಡಿರೋ ಮೋದಕ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಹಾಕ್ತಾಯಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಬಾಂಬೆ ರವೆ, ಅಂದರೆ ಸೂಜಿ ಅಥವಾ ಹೋಳಿಗೆ ರವೆ ಅಂತ ಹೇಳ್ತೀವಿ ನೋಡಿ, ಆ ರವೆನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಅಷ್ಟೇ. ಮೋದಕ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ, ಮೋದಕ ಮಾಡೋದಕ್ಕೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಅಷ್ಟೇ 2 ಸ್ಪೂನ್ ಹಾಕಿದ್ದೀನಿ. ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೋದಕ ಗಣೇಶನಿಗೆ ಯಾಕೆ ಪ್ರಿಯ ಅಂತ ಇದನ್ನು ತಿಂದಾದಮೇಲೆ ಗೊತ್ತಾಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈಗ ರೆಡಿಯಾಗಿದೆ ನೋಡಿ, ಈ ರೀತಿ ಆದರೆ ಆಯಿತು. ಈಗ ನಾನು ಮೈದಾ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ 20 ನಿಮಿಷ. ಟೈಮ್ ಇಲ್ಲ ಅಂದರೆ 10 ನಿಮಿಷ ಕೂಡ ನೆನೆದ್ರೆ ಸಾಕು. ನೀವು ಟೈಮ್ ಇದೆ ಅಂದರೆ ಮೊದಲೇ ನೆನೆಸಿಟ್ಬಿಡಿ, ತುಂಬ ಚೆನ್ನಾಗಾಗುತ್ತೆ ಮೋದಕ. ಇದನ್ನು ಚಿಕ್ಕದು ಉಳ್ಳೆ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗಿದ್ದರೆ ಕರೆದಾದ್ಮೇಲೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಇದನ್ನು. ಈಗ ರೌಂಡ್ ಶೇಪಲ್ಲಿ
ಹೀಗೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ಇದನ್ನೆಲ್ಲ. ಈಗ ಅದಕ್ಕೆ ಸ್ವಲ್ಪ ಕೊಬ್ಬರಿಯಿಂದ ಮಾಡಿರೋ ಹೂರಣನ ಈ ರೀತಿ ತುಂಬ್ಕೋಬೇಕಾಗತ್ತೆ. 1 ಸ್ಪೂನ್ ಹಾಕಿಬಿಟ್ಟು ಈ ರೀತಿ ನೆರಿಗೆಗಳನ್ನ ಆಗಿ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ನೆರಿಗೆಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೋದಕ. ಸ್ವಲ್ಪ ಕೈಯಿಂದ ಅದನ್ನು ಶೇಪ್ ಮಾಡಿದರೆ ಆಯಿತು. ನೋಡಿ ಯಾವ ರೀತಿ ಆಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ ಮೋದಕ ಮಾತ್ರ. ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವೇ ಆ ರೀತಿ ದೊಡ್ಡದಾಗಿ ಮಾಡ್ಕೊಳ್ಳದೆ ಹೋದರೆ ಚಿಕ್ಕ ಚಿಕ್ಕ ಹುಳ್ಳೆಗಳನ್ನ ಮಾಡಿ ಈ ರೀತಿ ಲಟ್ಟಿಸ್ಕೊಂಡು ಈ ರೀತಿ ಮಾಡ್ಕೋಬೋದು. ಈಗ ಎಲ್ಲ ಮೋದಕನೂ ರೆಡಿಯಾಗಿದೆ. ಅವನ್ನ ಕರಿಯೋದಕ್ಕೆ ಎಣ್ಣೆನ ಇಟ್ಟಿದ್ದೆ, ಕಾದಿದೆ. ಈಗ ಒಂದೊಂದಾಗಿ ಹಾಕ್ತಾ ಹೋಗಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ನಾವು ಗಣೇಶನ ಹಬ್ಬಕ್ಕೆ ನೈವೇದ್ಯಕ್ಕೆ ಅಂತಲೇ ಮಾಡೋದು ಬೇಕಿಲ್ಲ. ಯಾವಾಗೆಲ್ಲ ಕೊಬ್ಬರಿ ಇರುತ್ತೆ ನೋಡಿ ಆವಾಗೆಲ್ಲ ಮಾಡ್ಬೋದು ಇದನ್ನು. ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನಾನು ಮೋದಕ ಮಾಡೋದಾಯಿತು. ಸ್ವಲ್ಪ ಹಿಟ್ಟು ಉಳಿದಿತ್ತು ನೋಡಿ, ಮೈದಾ ಹಿಟ್ಟು. ಅದನ್ನು ನಾನು ಪೂರಿಗೆ ಸಹ ಮಾಡ್ತಾಯಿದ್ದೀನಿ. ಗಣೇಶನಿಗೆ ಕರೆದಿರೋ ತಿಂಡಿಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಪೂರಿನೂ ಸಹ ಮಾಡಿದ್ದೀನಿ ನಾನು. ನನ್ನ ಚಾನಲಲ್ಲಿ ನಾನು ಚಕ್ಲಿ, ಪೂರಿ ಮತ್ತು ಕರ್ಜಿಕಾಯಿ ಇವನ್ನೆಲ್ಲ ರೆಸಿಪೀಸ್ನ ಹಾಕಿದ್ದೀನಿ. ಲಿಂಕ್ ಕೊಟ್ಟಿರ್ತೀನಿ, ಯಾರಿಗೆಲ್ಲ ಬೇಕೋ ನೋಡ್ಬೋದು. ಈಗ ಗಣೇಶನ ನೈವೇದ್ಯಕ್ಕೆ 21 ಮೋದಕನ ಮಾಡಿದ್ದೀನಿ ನಾನು ತೋರಿಸಿದ ಹೂರಣ ಕರೆಕ್ಟಾಗಿ 21 ಮೋದಕ ಆಯಿತು. ನಾನು ಪೂಜೆ ಟೈಮಲ್ಲಿ ಲಾಸ್ಟ್ ನೈವೇದ್ಯ ಮಾಡೋ ಟೈಮಲ್ಲೇ ಇದನ್ನೆಲ್ಲ ಮಾಡಿಕೊಂಡೆ. ಮೋದಕ ಮಾಡೋದು ತುಂಬಾ ಸುಲಭ. ನೀವು ನೈವೇದ್ಯ ಮಾಡೋ ಟೈಮಲ್ಲಿ ಮಾಡ್ಬೋದು, ಇಲ್ಲಾಂದರೆ ಮೊದಲೇ ಮಾಡಿಟ್ಟು ಪೂಜೆನ ಮಾಡ್ಕೋಬೋದು. ಯಾರಿಗೆಲ್ಲ ಈ ಮೋದಕ ಇಷ್ಟ ಆಯಿತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಓಂ ಗಣಪತಿ ಗಣಪತಿ ಓಂ ಗಣಪತಿ ಗಣಪತಿ ಓಂ ಸಂಕಷ್ಟಹರ ಸ್ತುತಿ ಓಂ